ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಈ ಮುಂಜಾವಿನ ಪ್ರಾರ್ಥನೆ, ಅದೇ ರೀತಿಯಲ್ಲಿ ಈ ಉಪವಾಸದ 2ನೇ ದಿವಸದಲ್ಲಿ ಕರ್ತನ ಸಾನ್ನಿಧ್ಯದಲ್ಲಿ ಸೇರಿ ಬರುವುದಕ್ಕೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯಾವುದಾದ್ರೂ ಒಂದು ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡುವಾಗ ಆ ಇನ್ವೆಸ್ಟ್ ರಿಟರ್ನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ. ಹಲ್ಲೆಲೂಯಾ. ಆದ್ರೆ ಈ ಲೋಕದಲ್ಲಿ ನಾವು ಎಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಇಷ್ಟೇ ಪರ್ಸೆಂಟೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ಹೊರತು ಅದಕ್ಕಿಂತ ಹೆಚ್ಚಿನದು ನಮಗೆ ಸಿಗೋದಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಪರಲೋಕ ರಾಜ್ಯಕ್ಕೆ ನಾವು ಇನ್ವೆಸ್ಟ್ ಮಾಡುವುದಾದರೆ, ನಮ್ಮ ಉಪವಾಸ ಪ್ರಾರ್ಥನೆ ದೇವರ ರಾಜ್ಯದಲ್ಲಿ ಇನ್ವೆಸ್ಟ್ ಆಗುವಾಗ ಕರ್ತನು ಅದರ ರಿಟರ್ನ್ಸ್ ಅನ್ನ ನೀವು ನೆನೆಸುವುದಕ್ಕೆ ಸಾಧ್ಯವಿಲ್ಲ. ಕರ್ತನು ನಮ್ಮನ್ನ ಕಾಪಾಡುವಂತ, ಕಾಯುವಂತ ದೇವರು ಆತನಾಗಿದ್ದಾರೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಒಂದು ವಿಶೇಷವಾದ ನಿರೀಕ್ಷೆ ಉಳ್ಳವರಾಗು ನಾವು ಬೇರೆ ಯಾವಾಗಲೂ ಉಪವಾಸ ಮಾಡ್ತೇವೆ, ವರ್ಷ ಉಪವಾಸ ಮಾಡ್ತೇವೆ ಅನ್ನುವ ರೀತಿಯಲ್ಲಿ ವಾಡಿಕೆಯ ಉಪವಾಸವನ್ನ ನಾವು ಮಾಡೋದು ಬೇಡ. ಈ ಉಪವಾಸ ಪ್ರಾರ್ಥನೆ ನಮ್ಮಲ್ಲಿ ಒಂದು ಮಾರ್ಪಾಟ ತರುವುದಾಗಲಿ. ಹಲ್ಲೆಲೂಯಾ. ಆ ನಂಬಿಕೆ ನಮ್ಮಲ್ಲಿ ಇದೆಯಾ? ಹಲ್ಲೆಲೂಯಾ. ಆ ನಂಬಿಕೆ ನಮ್ಮಲ್ಲಿ ಇದೆಯಾ? ಆ ನಂಬಿಕೆ ನಮ್ಮಲ್ಲಿ ಇದೆಯಾ? ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ನಂಬಿಕೆ ಮುಖಾಂತರವಾಗಿ ನಾವು ಮುಂದೆ ಹೋಗಬೇಕಾಗಿದೆ. ನಂಬಿಕೆ ಮುಖಾಂತರವಾಗಿ ನಾವು ಎಲ್ಲವನ್ನ ಮಾಡಬೇಕಾಗಿದೆ. ಯಾವಾಗ ನಂಬಿಕೆ ಇಲ್ಲದೆ, ನಿರೀಕ್ಷೆ ಇಲ್ಲದೆ ನಾವು ಮುಂದೆ ಹೋಗ್ತೇವೋ ಆ ಕೆಲಸ ಕಾರ್ಯಗಳು ವ್ಯರ್ಥವಾದದ್ದು. ಯಾಕೆಂತಂದ್ರೆ ನೀನು ನಿನ್ನ ದೇವರನ್ನ ಇನ್ನು ತಿಳಿದುಕೊಂಡಿಲ್ಲ ಅಂತ ಅರ್ಥ. ಇವತ್ತಿನ ದಿವಸ ಕರ್ತನನ್ನ ತಿಳಿದುಕೊಂಡವರಾಗಿ ನಾವು ಮುಂದೆ ಹೋಗೋಣ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆದಿಕಾಂಡ 6ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಇವತ್ತಿನ ದಿವಸ ಆದಿಕಾಂಡ 6ನೇ ಅಧ್ಯಾಯ. ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಏನ್ ನಡೀತಾ ಇದೆ? ನೋಹನ, ನಾವು ಅದಕ್ಕೆ ಅಲ್ಲಿ ನೋಹ ಅಂತ ಅಂದ್ಕೊಂಡು ಹೆಸರು ಬರ್ದಿಲ್ಲ, ಏನ್ ಬಂದಿದೆ? ಪ್ರಳಯ ಅಂತ ಅಂದ್ಕೊಂಡು ಬಂದಿದೆ. ಹಲ್ಲೆಲೂಯಾ. ಈ ಲೋಕವನ್ನ ಒಂದು ಫಿನಿಶ್ ಮಾಡೋಣ ಅಂತ ಅನ್ಕೊಂಡು ಕರ್ತನ ನಿರ್ಧಾರ ಮಾಡಿದಂತ ಮಾತುಗಳನ್ನ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರ ನೊಂದಿರುವಂತ ಮಾತುಗಳನ್ನ ನಾವು ಗಮನಿಸುತ್ತೇವೆ. ಆ ಒಂದು ಮಾತುಗಳನ್ನ ಮೇಲಿಂದ ನಾವು ಕೆಳಗಡೆ ಓದುವಂತ ಸಂದರ್ಭದಲ್ಲಿ ಏನ್ ಗೊತ್ತಾಗ್ತಿದೆ ಅಂತಂದ್ರೆ, ಲೋಕದಲ್ಲಿ ದುಷ್ಟತನ ತುಂಬಿಕೊಂಡಿದೆ, ಲೋಕದಲ್ಲಿ ಅಕ್ರಮ ತುಂಬಿಕೊಂಡಿದೆ. ದೇವರ ತನ್ನನ್ನು ತಾನು ಉಂಟು ಮಾಡಿದ ತನ್ನ ಸಾರೂಪ್ಯದಲ್ಲಿ ಉಂಟು ಮಾಡಿದ ಮನುಷ್ಯರು ತನಗೆ ವಿರುದ್ಧವಾಗಿ ನಡೆಯುವಂತ ಕಾರ್ಯಗಳು ನಡೀತಾ ಇದ್ದಾವೆ. ಮನುಷ್ಯನ ಕಣ್ಣುದಕ್ಕೆ ನೋಡುವುದಕ್ಕೆ ಕಷ್ಟ, ದೇವರ ಕಣ್ಣಿಗಂತೂ ಇನ್ನು ಆ ಒಂದು ವಿಚಾರಗಳನ್ನು ನೋಡುವುದಕ್ಕೆ ಬಹಳ ಕಷ್ಟಕರವಾದ ಪರಿಸ್ಥಿತಿಯಲ್ಲಿ ಭೂಲೋಕ ಹಾದು ಹೋಗ್ತಾ ಇದೆ. ಆ ಒಂದು ಪರಿಸ್ಥಿತಿಯಲ್ಲಿ ಒಂದು ವೇಳೆ ಈ ಒಂದು ಸಂದರ್ಭದಲ್ಲಿ ನಾವು ಅಂದುಕೊಳ್ಳುವುದಾದ್ರೆ, ನಮ್ಮ ಶರೀರ ಕೂಡ ನಮ್ಮ ಇಷ್ಟದ ಪ್ರಕಾರ ನಡೀತಾ ಇಲ್ಲ. ಹೌದಾ? ನಮ್ಮ ಇಷ್ಟದ ಪ್ರಕಾರವಾಗಿ ನಡೀತಾ ಇಲ್ಲ, ಅದರ ಇಷ್ಟದ ಪ್ರಕಾರವಾಗಿ ನಮ್ಮನ್ನ ಅದು ನಡೆಸ್ತಾ ಇದೆ. ಆದ್ರೆ ಕರ್ತನ ಆ ರೀತಿ ಹೇಳಿದಲ್ಲ, ನೀವು ನನ್ನ ಆತ್ಮ ಪ್ರೇರೇಪಿತಾಗಿ ನನ್ನ ಚಿತ್ತದ ಪ್ರಕಾರವಾಗಿ ನಡೆಯಬೇಕು. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ಉಪವಾಸ ಪ್ರಾರ್ಥನೆಗೆ ನಮ್ಮ ಶರೀರವನ್ನ ಜಜ್ಜಿಕೊಂಡು ಯಾಕೆ ಬಂದಿದ್ದೇವೆ ಅಂತಂದ್ರೆ, ನಮ್ಮ ಶರೀರವನ್ನ ಪರಿಶುದ್ಧಾತ್ಮನ ಕಂಟ್ರೋಲ್ಗೆ ಒಪ್ಪಿಸುವುದಕ್ಕೋಸ್ಕರವಾಗಿ. ಹಲ್ಲೆಲೂಯಾ. ಯಾವಾಗ ಶರೀರವನ್ನ ನಾವು ಪರಿಶುದ್ಧಾತ್ಮನ ಕಂಟ್ರೋಲ್ಗೆ ನಾವು ಒಪ್ಪಿಸಿಕೊಳ್ಳುತ್ತೇವೋ, ಪುನರುತ್ಥಾನ ಹೊಂದಿದಂತ ಯೇಸುವಿನ ದೇಹವು ಮಹಿಮೆಯ ಶರೀರವಾಗಿಯೂ ಇತ್ತು. ಅದೇ ರೀತಿಯಲ್ಲಿ ಮನುಷ್ಯನ ಕಣ್ಣಿಗೆ, ತೋಮನ ಕಣ್ಣಿಗೆ ಕಾಣುವಂತೆ, ಮಗ್ದಲದ ಮರಿಯಳ ಕಣ್ಣಿಗೆ ಕಾಣುವಂತೆ ಗಾಯಗಳನ್ನು ಹೊಂದಿದಂತ ಶರೀರವಾಗಿಯೂ ಇತ್ತು. ಹಲ್ಲೆಲೂಯಾ. ಆ ರೀತಿಯ ಶರೀರ, ಆತ್ಮ, ಪ್ರಾಣ ಶರೀರವನ್ನು ಹೊಂದೋದಕ್ಕೋಸ್ಕರವಾಗಿ ನಾವೇನ್ ಮಾಡ್ತಾ ಇದ್ದೇವೆ? ಉಪವಾಸ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಈ ಉಪವಾಸ ಪ್ರಾರ್ಥನೆ ಯಾವುದಕ್ಕೆ ಕರ್ತನ ಹೋಲಿಸ್ತಾ ಇದ್ದಾನೆ ನೋಡುವಾಗ, ಆದಿಕಾಂಡ 6ನೇ ಅಧ್ಯಾಯ 13ರಿಂದ ನಾವು ವಾಕ್ಯವನ್ನು ಓದುವುದಾದ್ರೆ, 6ನೇ ಅಧ್ಯಾಯ 13ರಲ್ಲಿ ಏನ್ ಹೇಳ್ತಾ ಇದ್ದೇವೆ? ನೋಹನ ದೇವರ ಕಣ್ಣಿನಲ್ಲಿ ನೀತಿವಂತನಾಗಿರೋದ್ರಿಂದ ನೋಹನಿಗೆ ಏನ್ ಹೇಳ್ತಾ ಇದ್ದಾರೆ? ಎಲ್ಲಾ ದೇಹಿಗಳಿಗೂ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ. ಭೂಲೋಕವು ಅವರ ಅನ್ಯಾಯದಿಂದ ತುಂಬಿ, ಅದೇ ನಾನು ಅವರನ್ನು ಭೂಮಿಯ ಮೇಲಿರುವುದೆಲ್ಲವನ್ನು ಅಳಿಸಿ ಬಿಡುತ್ತೇನೆ. ಹಲ್ಲೆಲೂಯಾ. ದೇವರ ಮಾತಿನ ಅರ್ಥ ಏನು? ನಾಶನವನ್ನ ತರೋದು ದೇವರ ಮಾತಿನ ಅರ್ಥ ಅಲ್ಲ. ಒಂದು ವೇಳೆ ನಾಶನವನ್ನ ತರೋದು ದೇವರ ಮಾತಿನ ಅರ್ಥ ಆಗೋದಾದ್ರೆ, ನೋಹನ ಕುಟುಂಬ ಕೂಡ ಅದರಲ್ಲಿ ನಾಶವಾಗಬೇಕಾಗಿತ್ತು. ಆದ್ರೆ ಒಳ್ಳೆಯದನ್ನ, ನೀತಿವಂತಿಕೆಯನ್ನ ಉಳಿಸಿ, ಸತ್ಯ ಧರ್ಮ ನ್ಯಾಯವನ್ನ ಉಳಿಸಿ, ಅನ್ಯಾಯ ಅಕ್ರಮ ಎಲ್ಲ ಮೋಸ ಎಲ್ಲ ಶರೀರ ಭಾವದ ಕರ್ಮಗಳನ್ನ ನಾಶ ಮಾಡುವುದು ಕರ್ತನ ತಾತ್ಪರ್ಯವಾಗಿತ್ತು. ಹಲ್ಲೆಲೂಯಾ.
ಅಲ್ಲಿ ಶಾರೀರಿಕ ವ್ಯಕ್ತಿಗಳು ನಾಶವಾಗ್ತಾ ಇದ್ದಾರೆ. ಇಲ್ಲಿ ನಮ್ಮಲ್ಲಿ ಏನ್ ನಾಶನ ಆಗ್ತಾ ಇದೆ? ಎಲ್ಲ ಶರೀರ ಸಂಬಂಧವಾದ ವಿಚಾರಗಳು ಇವತ್ತಿನ ದಿವಸದಿಂದ ಒಂದೊಂದಾಗಿ 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 ಅದೆಲ್ಲವೂ ಕೂಡ ನಾಶವಾಗಲಿಕ್ಕಿದೆ. ಯಾಕಂದ್ರೆ ಶರೀರ ಸಂಬಂಧವಾದ ಆಹಾರವನ್ನು ಯಾವಾಗ ನಾವು ತ್ಯಜಿಸಿದ್ದೇವೋ, ಆತ್ಮ ಸಂಬಂಧವಾದ ಯಾವ ಮಾತುಗಳನ್ನ, ಆ ರೊಟ್ಟಿಯನ್ನು ಸ್ವೀಕರಿಸುತ್ತೇವೆ, ಈ ರೊಟ್ಟಿಯನ್ನು ಬಿಟ್ಟು ಆ ರೊಟ್ಟಿಯನ್ನು ಸ್ವೀಕರಿಸುತ್ತೇವೋ, ಆ ರೊಟ್ಟಿ ನಮ್ಮನ್ನ ಬದುಕಿಸುವಂತ, ಒಂದು ಜೀವಿಸುವಂತ, ಜೀವ ಉಳ್ಳಂತ ಆತ್ಮವನ್ನಾಗಿ ಮಾಡುತ್ತದೆ. ಹಾಗಾದ್ರೆ ನಮ್ಮ ಸೃಷ್ಟಿಕರ್ತನು ಬದುಕಿಸುವ ಆತ್ಮನಾಗಿದೆ. ನನ್ನ ನಾಶನವನ್ನ, ಕೆಟ್ಟದನ್ನ ತೆಗೆದು ಹಾಕೋದಕ್ಕೆ ನಾನು ಮುಂದಾಗಿದ್ದೇನೆ. ನೀನ್ ಏನ್ ಮಾಡ್ಬೇಕು? ಒಂದು ತುರಾಯಿ ಮರದಿಂದ ನಾವೆಯನ್ನ ಮಾಡಿಕೋ, ಅದರಲ್ಲಿ ತುಂಬಾ ಕೋಣೆಗಳಿರಬೇಕು, ಒಳಕ್ಕೂ ಹೊರಕ್ಕೂ ರಾಳವನ್ನು ಹಚ್ಚು. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ಪ್ರೇರೆ ಇಲ್ಲಿ ನಾವೆಯನ್ನ ಕಟ್ತಾ ಇದ್ದಾರೆ. ಕರ್ತನು ನಮ್ಮ ಸಭೆಯಲ್ಲಿ ಏನ್ ಮಾಡ್ತಿದ್ದಾನೆ ಗೊತ್ತಾ? ಉಪವಾಸ ಪ್ರಾರ್ಥನೆಯನ್ನ ಕಟ್ಟುತ್ತಾ ಇದ್ದಾನೆ. ಹಲ್ಲೆಲೂಯ. ನಮ್ಮಲ್ಲಿ ಒಂದು ಉಪವಾಸ, ಯಾಕಂದ್ರೆ 21 ದಿವಸಗಳ ಉಪವಾಸ ಪ್ರಾರ್ಥನೆ ನಾವೇನಾದ್ರೂ ಮಾಡಬೇಕು ಅನ್ನೋದು ನಮಗೆ ದೊಡ್ಡ ಸಮಸ್ಯೆ ಬರ್ಬೇಕು. ತಲೆ ಹೋಗುವಂತ ಸಮಸ್ಯೆ ಬಂದಾಗ ಮಾತ್ರವೇ ನಾವು ಉಪವಾಸ ಪ್ರಾರ್ಥನೆ 21 ದಿವಸಕ್ಕೆ ಆಲೋಚನೆ ಮಾಡೋದು. ಯಾಕಂದ್ರೆ 21 ದಿವಸ ಕಮಿಟ್ ಆಗೋದು ಅಷ್ಟು ಸುಲಭದ ಮಾತಲ್ಲ. ಒಗ್ಗಟ್ಟಾಗಿ ಏಕಮನಸ್ಸುಳ್ಳವರಾಗಿ ಒಂದು ಮನೆಯಲ್ಲಿ ಅಥವಾ ಒಂದು ಕುಟುಂಬದಲ್ಲಿ ಒಂದು ಸಭೆಯಲ್ಲಿ ಸೇರಿ ಮಾಡುವಾಗ ಎಲ್ಲರೂ ಬಂದ್ರೆ ಉಪವಾಸ ಮಾಡ್ತಿದ್ದೀರಾ? ಹೌದು, ಉಪವಾಸ ಮಾಡ್ತಾ ಇದೀನಿ. ಎಷ್ಟು ಹಾಫ್ ಡೇನಾ? ನಿನ್ನೆ ನಾನು ದಿವಸ ಯವನಸ್ಥರ ಕೇಳ್ತಿದ್ದೆ, ಹಾಫ್ ಡೇ ಉಪವಾಸ ಮಾಡ್ತಿದ್ದೆ, ಕೈ ಎತ್ತಿದ್ರು. ಸ್ವಲ್ಪ ಜನ ಫುಲ್ ಡೇ ಮಾಡ್ತಿದ್ರೆ, ಕೆಲವು ಜನ ಹೋಗುತ್ತೆ ಕೈ ಎತ್ತಿದ್ರು. ಏನೆಲ್ಲ ಫಾಸ್ಟಿಂಗ್ ಮಾಡ್ತಿದ್ರೆ, ಕೆಲವು ಜನ ಕೈ ಎತ್ತಿದ್ರು. ನಾನು ಅದಕ್ಕೆ ಆದ್ಮೇಲೆ ಪ್ರಶ್ನೆ ಏನು ಕೇಳಕ್ ಹೋಗ್ಲಿಲ್ಲ. ಉತ್ತರ ಅವರಿಗೆ ಬಿಟ್ಟೆ, ಪ್ರಶ್ನೆನೂ ಅವರಿಗೆ ಬಿಟ್ಟೆ. ಅವರೇ ಪ್ರಶ್ನೆ ಕೇಳ್ಕೊತಾರೆ, ಅವರೇ ಉತ್ತರ ಕೊಡ್ತಾರೆ. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ಯಾವುದೇ ಒತ್ತಡ ಇಲ್ಲ. ಆದ್ರೆ ತಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಅವರಿಗೆ, ಆ ಒಂದು ಆತ್ಮಕ್ಕೆ ವಿವೇಚನೆ ತಂದಾಗ, ನಾನೇನ್ ಮಾಡ್ತಾ ಇದ್ದೀನಿ, ಸಭೆಯೆಲ್ಲ ಉಪವಾಸ ಮಾಡ್ತಾ ಇದೆ, ಸಭೆಯೆಲ್ಲ ಪ್ರಾರ್ಥನೆ ಮಾಡ್ತಾ ಇದೆ, ನಾನು ಸುಮ್ಮನೆ ಕೂತಿದ್ದೀನಲ್ಲ ಅನ್ನುವಂತ ವಿವೇಚನೆ ತನಗೆ ತಾನೇ ಬರುವಾಗ, ಆವಾಗಲೇ ನೋಡ್ರಿ, ನಮ್ಮ ವಿಷಯ ನಮ್ಗೆ ಗೊತ್ತಿರುತ್ತೆ. ನಮ್ಮ ವಿಷಯ ನಾವೇ ವಿವೇಚನೆ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಕಾರ್ಯ ಬೇರೆ ಯಾವುದೇ ಇಲ್ಲ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರವಾಗಿ ಕರ್ತನು ಯಾವ ನಾವೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾನೆ ನಮ್ಮ ಒಂದು ಸಭೆಯಲ್ಲಿ, ಈ ಒಂದು ತಿಂಗಳಲ್ಲಿ ಉಪವಾಸದ ನಾವೇ ನಿರ್ಮಾಣ ಮಾಡ್ತಾ ಇದ್ದಾನೆ. ನಿರ್ಮಾಣ ಮಾಡಿ ಅದಕ್ಕೊಂದು ಕೆಮಿಕಲ್ ಅನ್ನು ಹಚ್ತಾ ಇದ್ದಾನೆ. ಯಾವ ಕೆಮಿಕಲ್ ಎಂದು ನೋಡುವಾಗ ರಾಳ ಅಂದ್ರೆ ಟಾರ್ ಅನ್ನು ಹಚ್ತಾ ಇದ್ದಾನೆ. ಟಾರ್ ಅನ್ನೋದಂದ್ರೆ ಉಪವಾಸ ಪ್ರಾರ್ಥನೆಯ ಸಂದರ್ಭದಲ್ಲಿ ನೀನು ಪರಿಶುದ್ಧಾತ್ಮನ ಪ್ರೇರೇಪಣೆ ಉಳ್ಳವನಾಗಿ ನೀನು ಪ್ರಾರ್ಥನೆ, ವಿಜ್ಞಾಪನೆ, ಆರಾಧನೆ, ಅದೇ ರೀತಿಯಲ್ಲಿ ನಿನ್ನ ಮಾತಿನಲ್ಲಿ ಕಂಟ್ರೋಲ್ ಸೆಲ್ಫ್ ಅನ್ನ, ನಿನ್ನ ಎಲ್ಲಾ ವಿಚಾರದಲ್ಲಿ ಕಂಟ್ರೋಲ್ ಸೆಲ್ಫ್ ಅನ್ನ ಕೊಡುವುದಕ್ಕೋಸ್ಕರವಾಗಿ ಯಾವ ರಾಳ ನಮ್ಮ ಸುತ್ತಲೂ ಇದೆ? ಪರಿಶುದ್ಧಾತ್ಮನ ರಾಳ ನಮ್ಮ ಸುತ್ತಲಿದೆ. ಪ್ರಿಯರೇ, ಹಲ್ಲೆಲೂಯ. ಆತನ ಶಕ್ತಿ ನಮ್ಮನ್ನು ಆವರಿಸಿಕೊಂಡಿದೆ. ಉಪವಾಸ ಮಾಡುವುದಕ್ಕೆ ನಮ್ಮಲ್ಲಿ ಬಲವನ್ನ ತುಂಬುತ್ತಾ ಇದೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೀನು ಅದರ ತರ ಹೇಳ್ತಾರೆ, ನೀನು ಅದನ್ನು ಮಾಡಬೇಕಾದ ವಿಧಾನ ಹೇಗಂದ್ರೆ, ಅದು 300 ಮೊಳ ಉದ್ದವು, ಅದು 50 ಮೊಳ ಅಗಲವು, 30 ಮೊಳ ಎತ್ತರವು ಉಳ್ಳದ್ದಾಗಿರಬೇಕು. ಹಲ್ಲೆಲೂಯ. ಈ ರೀತಿ ಮೆಷರ್ಮೆಂಟ್ ಅನ್ನ ಕೊಡ್ತಿದ್ದಾರೆ. ಕರ್ತನು ಕೂಡ ಒಂದು ಮೆಷರ್ಮೆಂಟ್ ಅನ್ನ ಕೊಡಿ. 12 ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯ. ಎಲ್ಲರೂ ಒಬ್ಬನೇ ಪ್ರಾರ್ಥನೆ ಮಾಡೋದಿಲ್ಲ, ಗಂಟೆಗೆ ಒಬ್ಬೊಬ್ರು ಬಂದು ಪ್ರಾರ್ಥನೆ ಮಾಡ್ರಿ ಅಂತ ಅನ್ಕೊಂಡು ದೇವರು ಮಿತಿಯನ್ನ, ಉದ್ದ ಅಳತೆಯನ್ನ, ಪ್ರಾರ್ಥನೆಯ ಉದ್ದ ಅಳತೆಯನ್ನ ಕರ್ತನು ನಮಗೆ ಕೊಟ್ಟಿದ್ದಾನೆ. ಪ್ರೇರೆ, ಕರ್ತನು ಆ ಒಂದು ನಾವೇ ಒಳಗಡೆ ಯಾವ ರೀತಿಯಲ್ಲಿ ಇಷ್ಟು ಉದ್ದ, ಇಷ್ಟು ಅಗಲ, ಇಷ್ಟೇ ತರ ಇರಬೇಕು ಅಂತ ಅನ್ಕೊಂಡು ಹೇಳಿದ್ರು, ಅದೇ ರೀತಿಯಲ್ಲಿ ಉಪವಾಸ ಪ್ರಾರ್ಥನೆ ಒಳಗಡೆ ಬಂದಂತ ನಾವೇ ಅಲ್ಲಿರುವಂತ ವಿಶ್ವಾಸಿಯೇ, ದೇವ ಮಗನೇ, ದೇವ ಮಗಳೇ, ನೀನು ಮಾಡುವಂತ 1 ಗಂಟೆ ಪ್ರಾರ್ಥನೆ ದೇವರು ನಿರ್ಣಯವಾದದ್ದು. ಹಲ್ಲೆಲೂಯ. ನಿನ್ನ ಪ್ರಾರ್ಥನೆಯನ್ನು ಕೇಳುವುದಕ್ಕೆ ಕದಾದಿ ಕರ್ತನಾದನು ಇಳಿದು ಬರುವಾತನಾಗಿದ್ದಾನೆ. ನಿನ್ನ ಪ್ರಾರ್ಥನೆ ವ್ಯರ್ಥವಾಗಿ ಹೋಗೋದಿಲ್ಲ, ನಿನ್ನ ಕಣ್ಣೀರು ವ್ಯರ್ಥವಾಗಿ ಹೋಗೋದಿಲ್ಲ. ನೀನ ಉದ್ದ ಅಳತೆ ಉಳ್ಳಂತ ಪ್ರಾರ್ಥನೆ ಮಧ್ಯದಲ್ಲಿ ನೀನು ನಿನ್ನ ಹೃದಯವನ್ನ ತೆರೆದು, ನಿನ್ನ ಹೃದಯವನ್ನ ಸಂಪೂರ್ಣವಾಗಿ ದೇವರ ಮುಂದೆ ಹೊಯ್ದು ಪ್ರಾರ್ಥನೆ ಮಾಡುವಾಗ ಕರ್ತನ ಈ 21 ದಿವಸಗಳು, ಯಾಕೆಂದ್ರೆ ನೀರು ತಗ್ಗಾದಾಗ ಇವರು ಎಲ್ಲಿ ಬಂದ್ರಂತಂದ್ರೆ ಸಮವಾದ ಭೂಮಿಗೆ ತಲುಪಿದ್ರಂತೆ. ಆ ಒಂದು ತಲುಪಿದ ಸಂದರ್ಭದಲ್ಲಿ ಹೊರಗಡೆ ಬಂದು
ತೆಗೆದು ನೋಡಿದಾಗ ಯಾವುದೇ ನೀರು ಇರಲಿಲ್ಲ, ಸ್ವಚ್ಛಂದವಾದ ಲೋಕವನ್ನು ಅವರು ಮತ್ತೆ ತಿರುಗಿ ನೋಡಿದ. ಅದೇ ರೀತಿಯಲ್ಲಿ 21 ದಿವಸಗಳ ಉಪವಾಸರಾದ ನಂತರ ಕರ್ತನ ಒಂದು ದೊಡ್ಡ ಬಿಡುಗಡೆಯನ್ನ ನಮ್ಮ ಜೀವಿತದಲ್ಲಿ ಉಂಟು ಮಾಡಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಎಷ್ಟು ನಂಬಿಕೆ ಇದೆ ಪ್ರಿಯರೇ? ಹಲ್ಲೆಲೂಯಾ. ಆ ನಂಬಿಕೆ ನಮ್ಮನ್ನ ನಡೆಸುವಂತದಾಗಿದೆ. ಆ ಬಿಡುಗಡೆಯನ್ನ ಕಾಣ್ತಾ ಇಲ್ಲ. 21 ದಿವಸ ಆದ್ಮೇಲೆ ನಾನು ಬಿಡುಗಡೆಯನ್ನ ಕಾಣ್ತೇನೆ ಎನ್ನುವಂತ ನಂಬಿಕೆ ನಮ್ಮಲ್ಲಿ ಇರಬೇಕಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸರಿದಲ್ಲಿ 18ನೇ ವಚನಕ್ಕೆ ಬರೋಣ. 18ನೇ ವಚನಕ್ಕೆ ಬರೋಣ. ಎಲ್ಲರನ್ನ ನಾನು ನಾಶ ಮಾಡ್ತಾ ಇದ್ದೇನೆ, ಆದ್ರೆ ನಿನ್ನ ಕೂಡ ನನ್ನ ನಿಬಂಧನೆಯನ್ನ ಮಾಡುತ್ತೇನೆ. ನಿನ್ನ ಹೆಂಡತಿ, ಮಕ್ಕಳು, ಸೊಸೆಯರು ಸಹಿತವಾಗಿ ನಾವೇ ಅಲ್ಲಿ ಸೇರಬೇಕು. ಇದಲ್ಲದೆ ಜೀವಿಗಳ ಪ್ರತಿ ಜಾತಿಗಳಲ್ಲಿಯೂ ಒಂದು ಗಂಡು ಒಂದು ಹೆಣ್ಣು ಹೇಗೆ ಎರಡೆರಡನ್ನು ನಾವೇ ಅಲ್ಲಿ ಸೇರಿಸಿ ನಿನ್ನೊಂದಿಗೆ ಉಳಿಸಿ ಕಾಪಾಡಬೇಕು. ಪಶು ಪಕ್ಷಿ ಕ್ರಿಮಿ ಇವುಗಳ ಸಕಲ ಜಾತಿಗಳಲ್ಲಿಯೂ ಎರಡೆರಡು ಬದುಕುವುದಕ್ಕಾಗಿ ನಿನ್ನ ಬಳಿಗೆ ಬರುವವು ಮತ್ತು ನಿನಗೂ ಅವುಗಳಿಗೂ ಪೋಷಣೆ ಆಗಲಿ. 20 ವಾಕ್ಯಗಳ ತನಕ ನೋಡುವಾಗ ಇಲ್ಲಿ ನೋಡೋದು ಅಲ್ಲಿ ಕಾನ್ಸಂಟ್ರೇಟ್ ದೇವರು ಮಾಡ್ತಿರೋದು, ದೇವರು ದೃಷ್ಟೀಕರಿಸಿದ್ದು ಕುಟುಂಬದ ಮೇಲೆ. ಒಂದೊಂದು ಕುಟುಂಬವ ನನ್ನ ಒಳಗಡೆ ಬರಬೇಕು, ಒಂದೊಂದು ಕುಟುಂಬ ನನ್ನ ಒಳಗಡೆ ಬರಬೇಕು. ಯಾಕಂದ್ರೆ ಆ ಕುಟುಂಬವನ್ನು ನಾನು ಆಶೀರ್ವದಿಸಲಿಕ್ಕೆ ಹೋಗ್ತಾರೆ. ಹಲ್ಲೆಲೂಯಾ. ಆ ಕುಟುಂಬನ ನಾನು ಮುಟ್ಲಿಕ್ಕೆ ಹೋಗ್ತಾ ಇದ್ದೇನೆ. ಆ ಕುಟುಂಬದಲ್ಲಿ ಹೋರಾಟಗಳನ್ನ ಅವರಿಂದ ನಾನು ಬೇರ್ಪಡಿಸಲಿಕ್ಕೆ ಹೋಗ್ತಾ ಇದ್ದೇನೆ. ಅವರ ಕಣ್ಣೀರನ್ನ ನೋಡಿದ್ರೆ ಕರ್ತನೇ ಹೇಳ್ತಾ ಇದ್ದಾರೆ, ಇಸ್ರಾಯೇಲರು ಐಗುಪ್ತ ದೇಶದಲ್ಲಿರುವಾಗ ಅವರ ಕಣ್ಣೀರು, ಅವರ ಕೂಗಾಟ, ಅವರ ಅಳಲು, ಅವರ ಕೂಗು ನನ್ನ ಸಿಂಹಾಸನದ ಮುಂದೆ ಬಂತು. ಹಲ್ಲೆಲೂಯಾ. ಇವತ್ತಿನ ದಿವಸ ಓ ಅಳುತ್ತಿರುವ ದೇವ ಮಗಳೇ, ಅಳುತ್ತಿರುವ ಚಿಂತೆ ಮಾಡುತ್ತಿರುವ ದೇವರ ಮಗನೇ, ನಿನ್ನ ಕೂಗು ದೇವರ ಸನ್ನಿಧಾನ ತಲುಪಿದರಿಂದಲೇ ಈ ಒಂದು ಎಮರ್ಜೆನ್ಸಿ ಈ ಒಂದು ಫಾಸ್ಟಿಂಗ್ ಪ್ರೇಯರ್ ಅರೇಂಜ್ ಆಗಿರೋದು. ಇದು ಯಾವುದೇ ಆಕಸ್ಮಿಕವಾದದಲ್ಲ, ದೇವರ ಚಿತ್ತ ಪ್ರಕಾರವಾದದಾಗಿದೆ. ಹಲ್ಲೆಲೂಯಾ. ಸೈತಾನನು ಏನು ಬಲೆ ಹಾಕಿ ಯಾವ ರೀತಿಯಲ್ಲಿ ನಮ್ಮನ್ನ ಸಿಕ್ಕಿ ನೋಡ್ತಿದ್ದನೋ ನಮಗೆ ಗೊತ್ತಿಲ್ಲ. ಆದ್ರೆ ಕಥಾದಿ ಕರ್ತನು ದೇವಾದಿ ದೇವನು ನಿನವೆ ಪಟ್ಟಣದ ಜನರನ್ನ ಕಾದ ರೀತಿಯಲ್ಲೇ ನಮ್ಮನ್ನು ಕೂಡ, ನಮ್ಮ ಸಭೆಯ ಮಕ್ಕಳನ್ನು ಕೂಡ ಕಾಯುವಾತನಾಗಿದ್ದಾರೆ. ಕುಟುಂಬವನ್ನ ದೇವರು ಕಾಯುವಾತನಾಗಿದ್ದಾರೆ. ಕುಟುಂಬವನ್ನ ಆಶೀರ್ವಾದ ಮಾಡುವಾತನಾಗಿದ್ದಾರೆ. ಹಲ್ಲೆಲೂಯಾ. ಇವತ್ತಿನ ದಿವಸ ನಿಮ್ಮ ಜೀವಿತದ ಮೂಲೆಗಳಿಂದ ಪ್ರಾರ್ಥನೆ ರಿಕ್ವೆಸ್ಟ್ ನ ತೆಗೆದುಕೊಂಡು ಬನ್ನಿ. ಮೂಲೆಗಳಿಂದ ಪ್ರಾರ್ಥನೆ ರಿಕ್ವೆಸ್ಟ್ ಗಳನ್ನ ತೆಗೆದುಕೊಂಡು ಬನ್ನಿ. ಯಾವ ಒಂದು ಪ್ರಾರ್ಥನೆಗೆ ನೀನು ಪ್ರಾರ್ಥನೆ ಮಾಡುವುದನ್ನೇ ನಿಲ್ಲಿಸಿಬಿಟ್ಟಿದೆಯೋ ತೆಗೆದುಕೊಂಡು ಬಾ. ನೀನು ಸಭೆಯ ಒಳಗಡೆ ನೀನು ಸೇರಿ ಅದಕ್ಕೋಸ್ಕರವಾಗಿ ಇವತ್ತು ಈ ದಿನಮಾನಗಳಲ್ಲಿ ಪ್ರಾರ್ಥನೆ ಮಾಡು. ಯಾವುದಕ್ಕೆ ಜೀವ ಇಲ್ಲವೋ ನನ್ನ ದೇವರ ಜೀವ ಕೊಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಸತ್ತಂತ ವಿಚಾರಗಳಿಗೆ ಜೀವ ಕೊಡುವ ದೇವರು ನಮ್ಮ ದೇವರಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಇಬ್ರಿಯ ಬರೆದ ಪತ್ರಿಕೆ 11ನೇ 7ನೇ ವಚನದಲ್ಲಿ ನೋಡುವಾಗ ನೋಹನ ವಿಚಾರವಾಗಿ ನಂಬಿಕೆ ವೀರರ ಪಟ್ಟಿಯಲ್ಲಿ ಆತನು ಒಬ್ಬ ಬರ್ತಾನೆ. ಆದ್ರೆ ನಾವು ಆದಿಕಾಂಡದಲ್ಲಿ ಆತನ ನಂಬಿಕೆ ನೋಡೋದಿಲ್ಲ. ಆದ್ರೆ ಪೌಲನು ಆ ದೇವರಿಂದ ಪ್ರಕಟಣೆ ಹೊಂದಿದವನಾಗಿ ಎಷ್ಟೋ ವರ್ಷಗಳ 5,000 ವರ್ಷಗಳ ನಂತರ ಬರೆದಂತ ಪತ್ರಿಕೆಯಲ್ಲಿ ಈ ರೀತಿ ಬರೆಯುತ್ತಿದ್ದಾನೆ, ನಂಬಿಕೆಯಿಂದಲೇ ನೋಹನ ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿ ಉಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನಕ್ಕಂತೆ ಆ ಒಂದು ನಾವೇ ಒಳಗಡೆ ಅವನಿಗೊಂದು ದೈವೋಕ್ತಿ ದೊರಕಿತಂತೆ. ಎರಡನೇದಾಗಿ ಅದನ್ನು ಭಯಭಕ್ತಿ ಉಳ್ಳವನಾಗಿದ್ದಂತೆ. ಮೂರನೇದಾಗಿ ಏನಕ್ಕೆ ಕಟ್ಟದ್ದಂತೆ? ಆತನ ಮನೆಯವರ ಸಂರಕ್ಷಣೆಗಾಗಿ. ಹಲ್ಲೆಲೂಯಾ. ಈ 3 ಕಾರ್ಯಗಳು ಈ ಒಂದು ಉಪವಾಸ ಪ್ರಾರ್ಥನೆ ನಡೀಲಿಕ್ಕಿದೆ ಪ್ರಿಯರೇ. ಹಲ್ಲೆಲೂಯಾ. ನಿಮ್ಮ ವಿಚಾರವಾಗಿ ಕರ್ತನು ನಿಮಗೆ ದೈವೋಕ್ತಿ ನೀಡಿ ಆತನು ಮಾತಾಡ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ನೇರವಾಗಿ ನಿನ್ನ ಜೊತೆ ಕರ್ತನು ಮಾತಾಡ್ಲಿಕ್ಕಿದ್ದಾನೆ. ಆತನು ದೈವೋಕ್ತಿಯನ್ನ ಕೊಡ್ಲಿಕ್ಕಿದ್ದಾನೆ. ನಿನ್ನ ಒಂದು ಯಾವ ವಿಚಾರ ನನಗೆ ಯಾಕೆ ಹಿಂಗ್ ನಡೀತಾ ಇದೆ, ಯಾಕೆ ಈ ಕಷ್ಟಗಳು, ಯಾಕೆ ಈ ಹೋರಾಟಗಳು ಅನ್ಕೊಂಡು ನಿಲ್ಲುವಂತ ಪ್ರಶ್ನೆಗೆ ಕರ್ತನು ನಿನ್ನ ಜೊತೆ ದೈವೋಕ್ತಿಯನ್ನ ಕೊಡ್ಲಿಕ್ಕಿದ್ದಾನೆ. ಎರಡನೇದಾಗಿ ಭಯ ಭಕ್ತಿ ಉಳ್ಳವನಾಗಿ. ಈ ಉಪವಾಸವನ್ನು ಹೇಗೆ ನಾವು ಮಾಡಬೇಕು? ಭಯ ಭಕ್ತಿ ಉಳ್ಳವರಾಗಿ. ನಾವು ಭಯ ಭಕ್ತಿಯನ್ನ ಆಕ್ಚುಲ್ ಆಗಿ ನಮ್ಮ ವಿಶ್ವಾಸಿಗಳಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಯಾಕಂದ್ರೆ ದೇವರು ಪ್ರೀತಿ ಸ್ವರೂಪನು, ದೇವರು ದಯಾಪರನು, ದೇವರು ದಯೆಯನ್ನು ತೋರಿಸುವ ಕೃಪೆ ಉಳ್ಳವನು, ಆತನು ಶಿಕ್ಷಿಸುವುದರಲ್ಲಿ ಆತನು ಕಡಿಮೆ ಆಗಿರುವ ಆತನು ಅನ್ನೋದನ್ನು ಅಂದುಕೊಂಡು ಏನಾಗಿದೆ ಅಂತಂದ್ರೆ ಬಹಳ ಈಸಿಯಾಗಿ ನಾವು ದೇವರೇ ತಂದ್ಕೊಂಡು ಕರ್ತನೇ ತಂದ್ಕೊಂಡು ಕೂಗುವ ಬದಲು ಮಚ್ಚ ಅನ್ನೋ ರೀತಿಯಲ್ಲಿ ಅಥವಾ ಫ್ರೆಂಡ್ಸ್ ಅನ್ನೋ ರೀತಿಯಲ್ಲಿ
ಯೇಸು ಸ್ವಾಮಿಯನ್ನು ನಾವು ಅಂದುಕೊಂಡಿದ್ದೇವೆ. ಇವತ್ತಿನ ದಿವಸದಿಂದ ಆ ಒಂದು ಮೆಂಟಾಲಿಟಿಯನ್ನು ಹೊರಗಡೆ ತೆಗೆದು ಬೇರೆ ಕರ್ತನ ಸನ್ನಿಧಾನದಲ್ಲಿ ಭಯ ಭಕ್ತಿಯನ್ನು ತೋರಿಸುತ್ತಾ ನಮ್ಮ ಉಪವಾಸದಲ್ಲಿ ಯಾವ ಕುಂದು ಕೊರತೆಗಳು ನಮ್ಮಿಂದ ಆಗೋದು ಬೇಡ. ಯಾವುದನ್ನು ಕೂಡ ನಾವು ಈಸಿಯಾಗಿ ತೆಗೆದುಕೊಳ್ಳೋದು ಬೇಡ. ಒಂದು ನಿಮಿಷವನ್ನು ಕೂಡ ಈಸಿಯಾಗಿ ತೆಗೆದುಕೊಳ್ಳಬೇಡ. ಕರ್ತನ ಸನ್ನಿಧಾನದಲ್ಲಿ ಭಯ ಭಕ್ತಿಯಿಂದ ನಾವು ಮಾಡುವುದಾದ್ರೆ ಬೇರೆ ನಾವು ಯಾವಾಗ ಗಂಭೀರಗೊಳ್ತೇವೋ, ನಾವು ಯಾವಾಗ ಸೀರಿಯಸ್ ಆಗ್ತೇವೋ, ಕರ್ತನು ಕೂಡ ಸೀರಿಯಸ್ ಆಗ್ತಾನೆ. ಹಾಲೆಲೂಯಾ. ಆತನು ನಮ್ಮ ಸಮಸ್ಯೆ ವಿಚಾರವಾಗಿ ಸೀರಿಯಸ್ ಆಕ್ಷನ್. ನೋಡ್ರಿ, ಗಮನಿಸ್ರಿ, ನೀವೊಂದು ಆಫೀಸ್ ಈ ಒಂದು ಯಾರೋ ಒಂದು ಅಧಿಕಾರಿ ಮುಂದೆ ಹೋದರೆ ನೀವು ತುಂಬಾ ಸೀರಿಯಸ್ ಆಗಿ ನೀವು ಆ ಒಂದು ವಿಚಾರದಲ್ಲಿ ಹ್ಯಾಂಡಲ್ ಮಾಡ್ಕೊಂಡು ಅವರಿಗೆ ಫೈಲ್ ಕೊಟ್ಟಾಗ ಅವರು ಕೂಡ ಅದನ್ನ ಗಂಭೀರವಾಗಿ ಹ್ಯಾಂಡಲ್ ಮಾಡ್ತಾರೆ. ನೀವೇನಂತಂದ್ರೆ ಏನೋ ಒಂದು ಮಾಡಿಟ್ಟಿದ್ದೀನಿ, ಏನೋ ಒಂದು ಸಮಯ ಸಿಕ್ತು ಅದಕ್ಕೆ ಬಂದು ಏನೋ ರೀತಿಯಲ್ಲಿ ನೀವು ಕೊಟ್ಟು ಹೋದ್ರೆ ಅವರು ತೆಗೆದು ಬಿಸಾಕ್ತಾರೆ ಫೈಲ್. ಅದೇ ರೀತಿಯಲ್ಲಿ ಕರ್ತನ ಮುಂದೆ ನಾವು ನಮ್ಮ ಸಮಸ್ಯೆ ವಿಚಾರವಾಗಿ ಗಂಭೀರವಾಗಿ ಪ್ರಾರ್ಥನೆ ಮಾಡುವಾಗ ಕರ್ತನು ಉತ್ತರವನ್ನು ಕೊಡುವ ಆತನಾಗಿದೆ. ನಮ್ಮ ವಿಚಾರವಾಗಿ ಮಾತ್ರವಲ್ಲ ಪ್ರೇರೆ, ನಿಮಗೆ ಗೊತ್ತಿಲ್ಲ ಎಷ್ಟು ಜನ ಕಷ್ಟದಲ್ಲಿದ್ದಾರೆ ಗೊತ್ತಾ, ಎಷ್ಟು ಜನ ನೋವಲ್ಲಿದ್ದಾರೆ ಗೊತ್ತಾ, ಎಷ್ಟು ಜನ ರೋಗದಲ್ಲಿದ್ದಾರೆ ಗೊತ್ತಾ, ಸಹಿಸಲಾರದ ಸಮಸ್ಯೆಗಳಿಗೆ ಪರಿಹಾರ ಇಲ್ಲದ ಕಷ್ಟಗಳಲ್ಲಿ ಹಾದು ಹೋಗ್ತಾ ಇದ್ದಾರೆ. ಇವತ್ತಿನ ದಿವಸ ಕರ್ತನು ನಮಗೆ ಸಮಾಧಾನ ಕೆಲವು ವಿಚಾರದಲ್ಲಿ ಕೊಟ್ಟಿದ್ದಾರಲ್ಲ, ಆ ವಿಚಾರದಲ್ಲಿ ಕೆಲವರಿಗಿಲ್ಲ. ಆ ಪ್ರಾರ್ಥನೆ ಮಾಡುವಂತಹ ಜವಾಬ್ದಾರಿ ನಾವು ಮೇಲಿದೆ. ಹಲ್ಲೆಲೂಯಾ. ನೆಹೆಮೀಯ ಯಾಕ್ರಿ ಬೌಳಿಗೋಡೆ ಬಿದ್ದೋದಾಗ ನೆಹೆಮೀಯ ಯಾಕ್ರಿ ಪ್ರಾರ್ಥನೆ ಮಾಡಬೇಕು? ನೆಹೆಮೀಯ ಯಾಕೆ ಬೇರೆ ದೇಶದ ಪಾನಗಾರನಾಗಿ ಅವನು ಆ ಒಂದು ರಾಜನ ಕೆಳಗಡೆ ಸಂತೋಷವಾಗಿದ್ದಲ್ಲ, ಸಮಾಧಾನವಾಗಿದ್ದಲ್ಲ, ಅವನಿಗೆ ಸ್ಯಾಲರಿ ಬರ್ತಾ ಇದ್ದಲ್ಲ, ಅವನ ಕುಟುಂಬ ಚೆನ್ನಾಗಿದ್ದಲ್ಲ, ಯಾಕೆ ಅವನು ಯೆರೂಸಲೇಮ್ ಪಟ್ಟಣಕ್ಕೆ ಹೋಗಬೇಕು? ಪೌಳಿಗೋಡೆಯನ್ನು ಕಟ್ಟುವುದಕ್ಕೋಸ್ಕರವಾಗಿ ಆ ಜೀವ ಪ್ರಾಣವನ್ನು ತೆತ್ತು ಯಾಕೆ ಅವನು ಕಷ್ಟಪಡಬೇಕಾಯಿತು? ಆಲಯದ ಮೇಲೆ ಆತನಿದ್ದಂತ ಭಾರ, ಜನರ ಕಷ್ಟಗಳನ್ನು ನೋಡುವಾಗ ಜನರ ವಿಚಾರವಾಗಿದ್ದಂತ ಆತನಲ್ಲಿದ್ದಂತ ಭಾರ, ಅದನ್ನು ಜನರಿಗೋಸ್ಕರ, ಆತನ ಪಾಪಗಳಿಗೋಸ್ಕರ ಆತನ ಕ್ಷಮೆ ಕೇಳಲಿಲ್ಲ, ತನ್ನ ಪಿತೃಗಳಿಗೋಸ್ಕರ, ತನ್ನ ಜನರಿಗೋಸ್ಕರ ಆತನ ಕ್ಷಮೆಯನ್ನೇ ಯಾಚಿಸ್ತಾನೆ, ಮೊರೆ ಇಡ್ತಾ ಇದ್ದಾನೆ. ಇವತ್ತಿನ ದಿವಸ ಆತ್ಮ ಭಾರ ಉಳ್ಳಂತ ವ್ಯಕ್ತಿಗಳಲ್ಲಿ ಇದ್ದೀರಾ ಬೇರೆ? ಹಲ್ಲೆಲೂಯಾ. ಆತ್ಮ ಭಾರ ವ್ಯಕ್ತಿಗಳು ಇಲ್ಲಿ ಇರೋದಾದ್ರೆ ಕರ್ತನ ಸನ್ನಿಧಾನದಲ್ಲಿ ಬಾಯಿ ತೆರೆದ ಸಮಯದಲ್ಲಿ ನಾವು ಸ್ತೋತ್ರಗಳನ್ನ ಮಾಡೋಣ, ದೇವ ಸಾನ್ನಿಧ್ಯವನ್ನು ಅನುಭವ ಮಾಡೋಣ ಪ್ರೇರೆ. ಹಲ್ಲೆಲೂಯಾ. ಜೀಸಸ್, ಯೇಸುವೇ, ನಿನ್ನ ಆತ್ಮ ಭಾರವನ್ನು ನಮಗೆ ಕೊಡು ಸ್ವಾಮಿ. ನಿನ್ನ ಆತ್ಮ ಭಾರವನ್ನು ಪ್ರತಿಯೊಬ್ಬರಿಗೆ ಕೊಡು. ಸಮಸ್ಯೆ ಬಗ್ಗೆ ಆತ್ಮ ಭಾರವನ್ನು ಕೊಡುತ್ತದೆ. ಪ್ರಾರ್ಥನೆ ಮಾಡುವಾಗ ಒಂದು ವೇಳೆ ಕರ್ತನ ಸನ್ನಿಧಾನದಲ್ಲಿ ನಾವು ಈ ರೀತಿ ಪ್ರಾರ್ಥನೆ ಮಾಡುವವರಾಗಿರುವುದಾದರೆ ಆದಿಕಾಂಡ 6ನೇ ಅಧ್ಯಾಯ 8ರಿಂದ 9 ವಚನಗಳಲ್ಲಿ ನೋಹನು ಕರ್ತನ ಮುಂದೆ ಹೊಂದಿದಂತ ಆ ಒಂದು ವಿಚಾರವನ್ನು ನಾವು ಹೊಂದಿಕೊಳ್ಳುವವರಾಗಿದ್ದೇವೆ. ನೋಹನಿಗೆ ಏನ್ ಹೇಳ್ತಾ ಇದ್ದಾರೆ? ಆದರೆ ಎಲ್ಲವೂ ನಾಶವಾಗ್ತಾ ಇದೆ. ನೋಹನ ವಿಚಾರವಾಗಿ ಕರ್ತನೆ ಹೇಳ್ತಾ ಇದ್ದಾರೆ, ಯೆಹೋವನ ದಯವು ದೊರಕಿತು. ಹಲ್ಲೆಲೂಯಾ. ನಿನಗೆ ಏನು ಪ್ರೈಸ್ ಸಿಕ್ಕಿದ್ರು, ಏನು ಬಹುಮಾನ ಸಿಕ್ಕಿದ್ರು, ಈ ಕಾರು ಬಂಗ್ಲೆ ಎಲ್ಲ ಸಿಕ್ಕಿದ್ರು ಕೂಡ ಇಟ್ಸ್ ವೇಸ್ಟ್. ನಿನಗೆ ಯೆಹೋವನ ದಯ ಸಿಕ್ಕಿದ್ರು. ಒಬ್ಬನಿಗೆ ಕರ್ತನ ದಯೆ ಸಿಕ್ತುದಂದ್ರೆ ಮುಗಿತು ಪ್ರಿಯರೇ. ಹಲ್ಲೆಲೂಯಾ. ಆತನಿಗಿಂತ ಧನ್ಯನು ಬೇರೆ ಯಾರು ಇಲ್ಲ. ಹಲ್ಲೆಲೂಯಾ. ನೋಹನ ಚರಿತ್ರೆಯ ವಿಚಾರವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ ಬರಹಗಾರರು ಈ ರೀತಿಯಲ್ಲಿ ಬರೀತಾ ಇದ್ರೆ, ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಅವನು ದೇವರೊಂದಿಗೆ ಹೆಂಗಿದ್ನಂತೆ?
ಅನ್ಯೋನ್ಯವಾಗಿದ್ದಾರೆ. ಹಲ್ಲೆಲೂಯ. ಅನ್ಯೋನ್ಯವಾಗಿದ್ದಾರೆ. ಹಲ್ಲೆಲೂಯ. ಈ 21 ದಿವಸಗಳ ಕಾಲ ಪ್ರಿಯರೇ, ನಮ್ಮ ಒಂದು ಏನು ವಿಶ್ವಾಸಿ ಜೀವಿತದ ಪ್ರಾರ್ಥನಾ ಜೀವಿತದ ಗೇರ್ ನ ಶಿಫ್ಟ್ ಮಾಡಿ ಎಲ್ಲಿಗೆ ತರಬೇಕು? ನಾವು ಫಸ್ಟ್ ಗೇರ್ ಅಲ್ಲ, 4th 5th ಗೇರ್ ಅಲ್ಲಿ ನಾವು ತರಬೇಕಾಗಿದೆ. ಹಲ್ಲೆಲೂಯ. ಅದರ ವೇಗವನ್ನು ಹೆಚ್ಚಿಸಬೇಕಾಗಿದೆ. ನಮಗೆ ಸಾಧ್ಯ ಇದೆಯಾ ಪ್ರಿಯರೇ? ಹಲ್ಲೆಲೂಯ. ಸಾಧ್ಯ ಇದೆಯಾ? ಸಾಧ್ಯ ಇದೆಯಾ? ಹಲ್ಲೆಲೂಯ. ನಿಮಗೆ ನಂಬಿಕೆ ಇದೆಯಾ? ನನ್ನಲ್ಲಿ ದೇವರು ಮತ್ತೆ ತಿರುಗಿ ಆ ಒಂದು ಜೀವನವನ್ನು ತರ್ತಾನೆ. ಆ ಪ್ರಾರ್ಥನಾ ಜೀವಿತ ಮತ್ತೆ ತಿರುಗಿ ಬರುತ್ತೆ. ಓ ಕರ್ತನ ಪ್ರೀತಿ ನನ್ನಲ್ಲಿ ಮತ್ತೆ ಬರುತ್ತೆ. ಓ ಕರ್ತನಿಗೋಸ್ಕರ ಜೀವಿಸುವಂತ ಕಾರಣ ನನ್ನಲ್ಲಿ ಉಂಟಾಗುತ್ತೆ. ಓ ಉಪವಾಸ ಪ್ರಾರ್ಥನೆ ಮುಖಾಂತರವಾಗಿ 2025ನೇ ವರ್ಷ ನಾನು ನೆನಪಿಡುವಂತ ವರ್ಷ. ಓ 90ರ ವಯಸ್ಸಿನಲ್ಲಿ ಏನು ಕಡಲೆಕಾಳು ಅಥವಾ ಬಟಾಣಿ ಕಾಳು ತಿನ್ನುವಂತ ಸಂದರ್ಭದಲ್ಲಿ ನೀನ್ ಹೇಳ್ತೀಯ 2025ನೇ ವರ್ಷದಲ್ಲಿ ನಾನೊಂದು ಉಪವಾಸ ಪ್ರಾರ್ಥನೆ ಮಾಡಿದೆ, ನನ್ನನ್ನು ದೇವರು ಉಜ್ಜೀವನಗೊಳಿಸಿದರು, ನನ್ನನ್ನು ದೇವರು ಉಜ್ಜೀವನಗೊಳಿಸಿದರು, ನನ್ನನ್ನು ದೇವರು ಉಜ್ಜೀವನಗೊಳಿಸಿದರು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಮ್ಮನ್ನೆಲ್ಲರನ್ನ ಉಜ್ಜೀವನಗೊಳಿಸಿ ಈ ಸಮಯದಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಬಾಯಿಕರೇ ನಾನೊಬ್ಬರೆಲ್ಲ ಈ ಸಮಯದಲ್ಲಿ ಎಲ್ಲರೂ ಕೂಡ ನಮ್ಮನ್ನು ಉಜ್ಜೀವನಗೊಳಿಸಿ ಅಂತ ಕೇಳಿಕೊಳ್ಳೋಣ. ಓ ಜೀಸಸ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದರೆ ಉಜ್ಜೀವನಗೊಳಿಸಿ ಸ್ವಾಮಿ, ನಮ್ಮನ್ನು ಮರುಸ್ಥಾಪಿಸಿ ಸ್ವಾಮಿ, ಪುನರ್ಸ್ಥಾಪಿಸಿ ಅಂದರೆ ಪುನರುಜ್ಜೀವನಗೊಳಿಸು ಅಂದರೆ ಪುನರ್ಮಾರ್ಪಾಡುಗೊಳಿಸು ಅಂದರೆ ನಿನ್ನ ಶಕ್ತಿಯು ನಿಮಗೆ ಅಸಾಧ್ಯವಾದ ಯಾವುದೂ ಇಲ್ಲ. ಅದ್ಭುತ ಕಾರ್ಯಗಳನ್ನು ಮಾಡುವಂತರು, ಅದ್ಭುತ ಸ್ವರೂಪರು, ನಿನಗೆ ಅಸಾಧ್ಯವಾದ ಯಾವುದೇ ಇಲ್ಲ. ದೊಡ್ಡ ಕಾರ್ಯಗಳನ್ನು ಮಾಡಿಸುವ, ಮಹಿಳೆಯ ಕಾರ್ಯಗಳನ್ನು ಮಾಡು ಯೇಸುವೇ. ನಿನ್ನ ಸಾನಿಧ್ಯ ಚಲಿಸಲಿ, ನಿನ್ನ ಸಾನಿಧ್ಯ ಚಲಿಸಲಿ, ನಿನ್ನ ಸಾನಿಧ್ಯ ಚಲಿಸಲಿ ಯೇಸುವೇ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಮನ ಮರುಗಿದವರ ಆತ್ಮ ಭಾರವುಳ್ಳವರ ನಿನ್ನ ಸನ್ನಿಧಾನದಲ್ಲಿ ಬರ್ತಾ ಇದ್ದೇವೆ ರಾಜ. ನಮ್ಮ ಬಲ ಅಲ್ಲ, ನಮ್ಮ ಸಾಮರ್ಥ್ಯ ಅಲ್ಲ ರಾಜ, ನಮ್ಮ ಉಪವಾಸಗಳಲ್ಲ, ಪ್ರಾರ್ಥನೆಗಳಲ್ಲ, ನಾವು ಮೊಣಕಾಲೂರಿದ್ದಲ್ಲ, ಕೈ ಎತ್ತಿದ್ದಲ್ಲ, ಎಲ್ಲ ನಿಮ್ಮ ಕೃಪೆಯಿಂದಲೇ ಇವತ್ತಿನ ದಿವಸ ನಮ್ಮನ್ನು ನಡೆಸಬೇಕಾಗಿ ನಿನಗೆ ಸ್ತೋತ್ರ. ಅಂದರೆ ನೋಡು ಯಾವ ರೀತಿಯ ದಯೆಯನ್ನು ಹೊಂದಿದರು, ಆ ದಯೆಯನ್ನ ನಾವು ಹೊಂದಿಕೊಳ್ಳುವಾಗ ಸಹಾಯ ಮಾಡು. ಆತನ ಕಾಲದಲ್ಲಿ ಅವರು ನೀತಿವಂತರು, ತಪ್ಪಿಲ್ಲದವರು, ನಿನ್ನ ಜೊತೆ ಅನ್ಯೋನ್ಯವಾಗಿ ನಡೆದಾತನಾಗಿದ್ದಾರಲ್ಲ ಸಭ. ಆ ಕೃಪೆಯನ್ನ ನಾವು ಹೊಂದಿಕೊಳ್ಳುವಾಗ ನಮಗೆ ಸಹಾಯಸ್ತವನ್ನ ಚಾಚು. ನಮ್ಮನ್ನ, ನಮ್ಮ ಕುಟುಂಬವನ್ನ, ನಮ್ಮ ಸಭೆಯನ್ನ, ನಮ್ಮ ಪಟ್ಟಣವನ್ನ, ನಮ್ಮ ರಾಜ್ಯವನ್ನ, ನಮ್ಮ ದೇಶವನ್ನ ಕರ್ತನೇ ನಿನ್ನ ಮಾರ್ಗದೊಳಗೆ ನಡೆಸುವುದಕ್ಕೆ ನಮಗೆ ಸಹಾಯ ಮಾಡುವೆ. ಅದನ್ನೇ ಉಪವಾಸ ಪ್ರಾರ್ಥನೆ ವಿರುದ್ಧವಾಗಿ ಹೋರಾಡುತ್ತಿರುವಂತ ಸೈತಾನನೇ, ಅಂಧಕಾರದ ಶಕ್ತಿಯೇ, ಓ ಮಾಟದ ಶಕ್ತಿಯೇ, ಓ ತಂತ್ರವನ್ನ ರೂಪಿಸಿ ಉಪವಾಸವನ್ನ ನಿಲ್ಲಿಸುವಂತ ದುರಾತ್ಮನ ಕಾರ್ಯಗಳೇ, ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದ್ದೇವೆ. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇನೆ ಜೀವವುಳ್ಳ ತಂದೆಯೇ, ಆಮೆನ್.